ಸರ್ ನಾನು ಬ್ಯಾಂಗ್ಳೂರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಆಫ್ಟರ್ ದಿಸ್ ಕೋರ್ಸ್ ಗೈಸ್ ಜಾಬ್ ಪ್ಲೇಸ್ಮೆಂಟ್ಗೆ ನಾವು 100% ಗ್ಯಾರಂಟಿ ಕೊಡ್ತೀವಿ. ಈ ಏಷ್ಯನ್ ಟೆಕ್ ಇನ್ಸ್ಟಿಟ್ಯೂಟಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪ್ ರಿಪೇರಿಂಗ್ ಅಡ್ವಾನ್ಸ್ ಲೆವೆಲಲ್ಲಿ ಕೊಡ್ತಾರೆ. ನೋ ನೀಡ್ ಟು ಎನಿ ಏಜ್ ಲಿಮಿಟ್ ಆ್ಯಂಡ್ ನೋ ನೀಡ್ ಟು ಎನಿ ಕ್ವಾಲಿಫಿಕೇಶನ್. ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್. ಈಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಪ್ರತಿಯೊಂದು ಕಸ್ಟಮರ್ ಮೊಬೈಲ್ ಬಂದರೂ ನಾವು ಸ್ಟೂಡೆಂಟ್ಸ್ ಹತ್ರನೇ ಸರ್ವಿಸ್ ಮಾಡಿಸ್ತೀವಿ. ಈ ಥರ ಸ್ಟೂಡೆಂಟ್ಸ್ ಲ್ಯಾಬಲ್ಲೇ ಅವ್ರ ಕೈ ಇದ್ದನೇ ನಾವು ಸರ್ವಿಸ್ ಮಾಡಿಸ್ತೀವಿ. ಅದೇನು ಪ್ರಾಬ್ಲಮ್ ಇದ್ದರೂ ಅವ್ರಿಗೂ ಗೊತ್ತಾಗುತ್ತೆ, ಪ್ಲಸ್ ಅವರೇ ರೆಡಿ ಮಾಡಿದಂಥ ಒಂದಿದ್ದು ಅವ್ರಿಗೂ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಅಂತ ಹೇಳಿ. ಪ್ರೆಸೆಂಟ್ ನೋಡಿ ಇಲ್ಲಿ ಕ್ಲಾಸ್ ನಡೀತಾ ಇದೆ. ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಅಥವಾ ಅಂಥದ್ದೇನು ಇದಿಲ್ಲ, ನಿಮಗೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಹೇಳ್ಕೊಡ್ತಾರೆ. ತೆಲುಗು, ಹಿಂದಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ ಒಂದು 4 ಲ್ಯಾಂಗ್ವೇಜಲ್ಲಿ ಇಲ್ಲಿ ಅವೈಲಬಲ್ ಇದೆ ಇನ್ಸ್ಟಿಟ್ಯೂಟಲ್ಲಿ. ನೀವು ಸರ್ ಇದು ಕ್ಲಾಸ್ ಟೈಮಿಂಗ್ ಏನಿರುತ್ತೆ ಈ ಇನ್ಸ್ಟಿಟ್ಯೂಟ್ದು? ಇವಾಗ ನಿಮಗೆ ಕ್ಲಾಸ್ ಟೈಮಿಂಗ್ ಅಂದರೆ ಸರ್, ಇವಾಗ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕ್ಲಾಸ್ ಟೈಮಿಂಗ್ ನಾರ್ಮಲಾಗಿ. ಮಧ್ಯದಲ್ಲಿ 1 ಅವರ್ ಮಾತ್ರ ಬ್ರೇಕ್ ಇರುತ್ತೆ, ಲಂಚ್ ಟೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 6 ಗಂಟೆ ಆದಮೇಲೆ ಇನ್ನೊಂದು 1 ಅವರ್ ತಗೊಬೇಕು ಅಂದ್ರೂ ನೀವು ಪರ್ಮಿಷನ್ ತಗೊಂಡು ಸರ್ ಈ ಥರ ಮಾಡೋದೈತೆ ಅಂದರೆ ನಾವು ಅದಕ್ಕೂ ಕುಂಡ್ರಿಸ್ಬಿಟ್ಟಿವಿ. ಸರಿ ಆಯಿತು ಮಾಡ್ಕೊಳ್ಳಿ ಅಂತೀವಿ. ಪ್ಲಸ್ ಇನ್ನೊಂದು ನಿಮಗೆ ಬೆಳಿಗ್ಗೆ ಇವಾಗ ಲೋಕಲಾಗಿ ಇರ್ತೀರಲ್ವ ತುಮಕೂರಲ್ಲೇ, ಇವಾಗ ಒಂದು ಸ್ಟೂಡೆಂಟ್ ಇದ್ದಾರೆ, ಅವರು ಓನ್ಲಿ 8 ಗಂಟೆಯಿಂದ 10 ಗಂಟೆಗೆ ಮಾತ್ರನೇ ಬರ್ತೀನಿ ಸರ್, ನನಗೆ ಶಾಪ್ ಇದೆ, ಶಾಪು ನೋಡ್ಕೋಬೇಕು ಅಂತ ಹೇಳಿದ್ರು. ಆಯ್ತು ಹೇಳಿ ಅಂತೇಳಿ ನಾವು ಅವ್ರಿಗಾಗಿನೂ 8 ಗಂಟೆಗೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಅವ್ರಿಗೆ ಸಪ್ರೇಟಾಗಿ ಇಂಡಿವಿಜುವಲಾಗಿ 8 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆವರೆಗೂ ಅವ್ರಿಗೆ ಸಪ್ರೇಟಾಗಿ ಕ್ಲಾಸ್ ಕೊಡ್ತಾಯಿದ್ದೀವಿ. ಈ ಥರ ಇರುತ್ತೆ. ಅಂದರೆ ಫಿಕ್ಸ್ಡ್ ಅಂತ ಇರಲ್ಲ ನಿಮಗೆ, ನಿಮ್ಮ ಬಟ್ಟಿ ನಿಮ್ಮ ಪರ್ಸನ್ ಬಟ್ಟಿ. ಇವಾಗ ಅವ್ರ ಹತ್ರ ನಾವು ಮಾತಾಡ್ತೀವಿ, ಅವ್ರ ಹತ್ರ ನೋಡಿ ಓಕೆ ಕೊಡೋಣ ಟ್ರೈನಿಂಗ್ ಅಂತ ಹೇಳಿ. ಸರ್ ನೀವು ಇವಾಗ ಅವ್ನಿಗೆ ಮೊಬೈಲ್ ಬಗ್ಗೆ ಯಾರಿಗೂ ಏನು ನಾಲೆಜ್ ಇರಲ್ಲ, ಅಂಥವ್ರು ಬಂದು ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆದರೆ ನೀವು ಎಲ್ಲಿಂದ ಏನು ಮಾಡ್ತೀರಿ, ಹೆಂಗೆ ಕಲಿಸ್ತೀರಾ? ಈಗ ಫಸ್ಟ್ ಒಂದು ಸ್ಟೂಡೆಂಟ್ ಬರ್ತಾರೆ ನಮ್ಮ ಹತ್ರ. ಒಂದು ಸ್ಟೂಡೆಂಟ್ ಬಂದಾಗ ನಾವು ಫಸ್ಟ್ ಅವ್ರ ಹತ್ರ ಮಾತಾಡ್ತೀವಿ ಕ್ಲೀನಾಗಿ. ಮಾತಾಡ್ಬಿಟ್ಟು ಅವ್ರಿಗೆ ಏನೇನು ನಾಲೆಡ್ಜ್ ಇದೆ ಮೊಬೈಲ್ ಬಗ್ಗೆ, ಇನ್ನು ಇಷ್ಟಕ್ಕೆ ಮುಂಚೆ ಏನಾದರೂ ಶಾಪ್ ಇತ್ತಾ, ಇಲ್ಲಾಂದರೆ ಅವರು ಬೇರೆ ಕಡೆ ಏನಾದರೂ ಕೆಲಸ ಮಾಡಿ ಬಂದಿದ್ದಾರೆ, ಈ ಥರ ಅವ್ರಿಗೆ ಏನು ನಾಲೆಡ್ಜ್ ಇದೆ ಅಂತ ಅವ್ರ ನಾಲೆಡ್ಜ್ ಬಟ್ಟಿ ಅವ್ರ ಪರ್ಸನ್ ಬಟ್ಟಿ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ಇವಾಗ ಬೇಸಿಕ್ ಇದ್ದೇವಾಗ ಫಸ್ಟ್ ಅವ್ರಿಗೆ ಏನು ಟೂಲ್ಸ್ ಬಗ್ಗೆನೇ ನಾಲೆಡ್ಜ್ ಇರಲ್ಲ. ನಾವು ಫಸ್ಟ್ ಏನು ಮಾಡ್ತೀವಿ, ಪ್ರತಿಯೊಂದು ಟೂಲ್ಸ್ ಇಂಟ್ರಡಕ್ಷನ್ ಕೊಟ್ಟು ಅದು ಏನು ಯೂಸ್ ಆಗುತ್ತೆ, ಏನಕ್ಕಾಗಿ ಯೂಸ್ ಆಗುತ್ತೆ ಅಲ್ಲಿದ್ದ ಸ್ಟಾರ್ಟ್ ಮಾಡಿ ಮಲ್ಟಿಮೀಟರ್ ಬಗ್ಗೆ ಹೇಳ್ತೀವಿ. ಮಲ್ಟಿಮೀಟ್ರಿಂದ ಡೈರೆಕ್ಟ್ ಮತ್ತೆ ಬೋರ್ಡಿಗೆ ಬಂದು ಇವಾಗ CC ಹೆಂಗೆ ಚೇಂಜ್ ಮಾಡಬೇಕು, ಈ ಥರ ಮೇನ್ ಟಾಪಿಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪ್ರತಿಯೊಂದು ಸೆಕ್ಷನ್ ವೈಸ್ ನಿಮಗೆ ಲಾಸ್ಟಿಗೆ ಒಂದು ಡೆಡ್ ಮೊಬೈಲ್ನ ರಿಪೇರ್ ಮಾಡೋವರೆಗೂ ನಾವು ಕರ್ಕೊಂಬತ್ತೀವಿ ಒಂದು ಸ್ಟೂಡೆಂಟ್ನ. ಈ ಥರ ಟ್ರೈನಿಂಗ್ ಇರುತ್ತೆ. ಪ್ಲಸ್ ನಿಮಗೆ ಸಾಫ್ಟ್ವೇರ್ ಕ್ಲಾಸು ಇರುತ್ತೆ. ಸಾಫ್ಟ್ವೇರಲ್ಲಿ ಕೂಡ ಓನ್ಲಿ ಫ್ಲ್ಯಾಶಿಂಗ್ ಅಲ್ದಂಗೆ ನಿಮ್ಗೆ UFS, EMMC ಪ್ರತಿಯೊಂದು ಸೆಕ್ಷನು ಅದರಲ್ಲಿ ಕೂಡ ಪ್ರತಿಯೊಂದು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ. ಈ ಥರ ಇರುತ್ತೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಟ್ರೈನಿಂಗ್ ಎಲ್ಲ ಇದೇ ಥರ ಪ್ರೊವೈಡ್ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ನಾವು ಸ್ಟೂಡೆಂಟ್ಸ್ ಹತ್ರ ಮಾತಾಡಿ ಕೇಳೋಣ ಏನೇನು ಮಾಡ್ತಾವ್ರೆ, ಎಷ್ಟೆಷ್ಟು ಕಲ್ತವ್ರೆ. ಸರ್ ಎಲ್ಲಿಂದ ಬಂದಿರೋದು ನೀವು? ಸರ್ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆಯಿಂದ ಬಂದಿರೋದು. ಎಷ್ಟು ದಿನ ಆಯಿತು? 10 days ಆಯಿತು ಸರ್. ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಯಾರು ಹೇಳಿದ್ರು? ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ. ಇಲ್ಲಿ ಇಂಡಿವಿಜುವಲಾಗಿ ಟ್ರೈನಿಂಗ್ ಕೊಡ್ತಾರೆ, ಭಾಳ ಪರ್ಸ್ನಲಾಗಿ ಕೇರ್ ತೊಗೊಂಡು ಟ್ರೈನಿಂಗ್ ಕೊಡ್ತಾರೆ ಅಂತಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಬಂದಿದ್ದೆ ಸರ್. ಓಕೆ ಸರ್, ನೀವೆಲ್ಲಿಂದ ಬಂದಿರೋದು? ಸರ್ ನಾವು ಬೆಂಗಳೂರಿಂದ ಬಂದಿರೋದು. ಹಾಂ, ನಿಮಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ಯಾರು ಹೇಳಿದ್ರು? ಸರ್ ಸೇಮ್ ಸರ್, ನಾನು ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬಲ್ಲಿ ನೋಡಿ ಈಗ ನಾನು ಇದು ಮಾಡಬೇಕಂತ ಅನ್ನಿಸ್ತು. ನನಗೆ ಇದ್ರ ಬಗ್ಗೆ ಝೀರೋ ನಾಲೆಡ್ಜ್ ಇರೋದು. ಬಂದು ನಾನು ಕಲಿಬೇಕು, ನಾನು ಒಂದು ಸ್ವಂತ ಶಾಪ್ ಇಡಬೇಕಂತ ಅನ್ನಿಸ್ತು. ಮುಂದಾಗಡೆಗೆ ನಾನು ಒಂದು ರೆಗ್ಯುಲರ್ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಹೋಗ್ಬೇಕಂತ ಇದನ್ನು ಚೂಸ್ ಮಾಡಿದ್ದೀನಿ. ಪರವಾಗಿಲ್ಲ, ಬಂದಾಗಲಿಂದಲೂ ತುಂಬ ಚೆನ್ನಾಗಿ, ನನಗೇನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಓಕೆ ಸರ್, ಗುಡ್. ಎಷ್ಟು ದಿನ ಆಯ್ತು ಬಂದು? ನಾನು ಇನ್ನು 5 days ಆಗಿದೆ. 5 days ಆಗಿದ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ ಸರ್, ಎಲ್ಲಿಂದ ಬಂದಿರೋದು ನೀವು? ಸರ್ ನಮ್ಮದು ಬೆಳಗಾಮಿಂದ ಬಂದಿರೋದು ಸರ್. ಎಲ್ಲಿಂದ ಗೊತ್ತಾಯ್ತು ಇನ್ಸ್ಟಿಟ್ಯೂಟ್ ಬಗ್ಗೆ? ಯೂಟ್ಯೂಬಲ್ಲಿ ಹಾಗೆ ಸರ್ಚ್ ಮಾಡ್ತಾ ಮೊಬೈಲ್ ಟ್ರೈನಿಂಗ್ ಬಗ್ಗೆ ಏಷ್ಯನ್ ಟೆಕ್ ಇನ್ಸ್ಟಿಟ್ಯೂಟ್ ಅಂತ ಸಿಕ್ತು ನನಗೆ ವಿಡಿಯೋ. ಅದನ್ನು ನೋಡಿಕೊಂಡು ಅದರಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದಿರೋದು ಸರ್. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ? ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನನಗೆ ಎಲ್ಲ ಕಲಿಸ್ತವ್ರೆ, ನಿಮ್ಗೆ ಏನೇನು ಡೌಟ್ ಇದೆ ಎಲ್ಲ ಕ್ಲಿಯರ್ ಮಾಡ್ತಾವ್ರೆ ಏನು? ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಸರ್. ಪ್ರತಿಯೊಂದೂ ಎಲ್ಲದರ ಬಗ್ಗೆ ಕುರಿತು ವಿವರವಾಗಿ ಹೇಳ್ತಾ ಇದ್ದಾರೆ ಸರ್. ಓಕೆ ಸರ್, ನೀವೆಲ್ಲಿಂದ ಬಂದಿರೋದು? ಸರ್ ನಾವು ಬಿಜಾಪುರ ಡಿಸ್ಟಿಕ್ಕು ಸಿಂಧಗಿ ತಾಲೂಕಿಂದ ಬಂದಿರೋದು. ಇನ್ಸ್ಟಿಟ್ಯೂಟ್ ಬಗ್ಗೆ ಯಾರು ಹೇಳಿದ್ರು, ಎಲ್ಲಿಂದ ಗೊತ್ತಾಯಿತು? ಸರ್ ಮೊದಲಿಗೆ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ ಸರ್ ವಿಡಿಯೋಗಳು, ಬೇರೆ ವಿಡಿಯೋನ ನೋಡ್ತಿದ್ದೆ. ಅಂದರೆ ಕರ್ನಾಟಕದಲ್ಲಿ ವಿಡಿಯೋ ಇರೋದು ಒಂದೇ ನೋಡಿದ್ದು ಸರ್. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟನ್ನು ನೋಡಿಕೊಂಡು ಇವರಿಗೆ ಕಾಲ್ ಮಾಡೋದು ಸರ್. ಇವ್ರು ಕೇಳಿದ್ರು, ಅದಕ್ಕೆ ಬಂದೆ ಸರ್. ನೀವು ಅಲ್ಲಿಂದ ಬಂದು ಇಲ್ಲಿ ಸ್ಟೇ ಆಗಿದ್ದೀರಾ? ಹಾಂ ಸರ್. ಹೆಂಗಿದೆ ನಾವು ಇವಾಗ ಬಂದು ನಾವು 12 ದಿನ ಆಯ್ತು ಸರ್. ಊಟ ಎಲ್ಲ ಸರಿಯಾಗಿದೆ ಸರ್. ನಮ್ಮ ಸೈಡ್ ಏನಂತ ಅದೇ ಥರ ಇರುತ್ತೆ ಸರ್. ಹಾಂ, ಎಲ್ಲ ಒಳ್ಳೆ. ಹಾಂ ಸರ್, ಇದೆ ಸರ್. ಓಕೆ ಸರ್, ನೀವೆಲ್ಲಿಂದ ಬಂದಿರೋದು? ನಾವು ಬಿಜಾಪುರ ಡಿಸ್ಟಿಕ್ಕು ಕೋಲಾರಿಂದ ಬಂದಿರೋದು ಸರ್. ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲಿಂದ ಗೊತ್ತಾಯಿತು? ಇನ್ಸ್ಟಿಟ್ಯೂಟ್ ಬಗ್ಗೆ ಇಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬ ಇಲ್ಲಿ ಕಲ್ತು ಹೋಗಿದ್ದ. ಅವ್ನು ಹೇಳಿದ ಹಿಂಗಿದೆ, ಒಳ್ಳೆ ನಾಲೆಡ್ಜ್ ಇದೆ ಅಂತ ಹೇಳಿದ. ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ಅವ್ರು ಕೆಲಸ ಮಾಡ್ತಾವ್ರ ಅವರು? ಹಾಂ, ಈಗ ಶಾಪ್ ಹಾಕಿದ್ದಾನೆ ಅವನು, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನೆ.
ಅವನೇ ನನಗೆ ಇಲ್ಲಿ ರೆಫರ್ ಮಾಡಿದ್ದು. ಹೆಂಗೆ ಕಲಿಸ್ತವ್ರು ಇಲ್ಲಿ ನಿಮಗೆ ಇನ್ಸ್ಟಿಟ್ಯೂಟಲ್ಲಿ? ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಏನೇ ಇದ್ದರೂ ಯಾವ ಪರ್ಸ್ನಲ್ ಕೇರ್ ತೊಗೊಂಡು ಯಾವ್ದು ನಾವು ಏನು ಕೇಳಿದ್ರು ಅವ್ರು ಬೇಜಾರು ಮಾಡ್ಕೊಳ್ಳೋದೆ ಪ್ರತಿಯೊಂದನ್ನು ಡೀಟೇಲಾಗಿ ನಮಗೆ ಅವರು ನಾಲೆಡ್ಜ್ ಕೊಡ್ತಾರೆ. ಒಳ್ಳೆಯ ಇನ್ಸ್ಟಿಟ್ಯೂಟ್ ಇದೆ ಇದು. ಟೂಲ್ಸ್ ಎಲ್ಲ ಇದೆಯಲ್ಲ ಇಲ್ಲಿ? ಹಾಂ, ಎಲ್ಲ ಟೂಲ್ಸ್ ಇದೆ. ಯಾವ ಟೂಲ್ಸು ಬೇಕು ಎಲ್ಲ ಟೂಲ್ಸು ಪ್ರೊವೈಡ್ ಮಾಡ್ತಾರೆ ಅವರು. ಪರ್ಸ್ನಲಾಗಿ ಒಬ್ಬೊಬ್ರಿಗೆ ಒಂದೊಂದು ಕಿಟ್ಟೇ ಇದೆ ಇಲ್ಲಿ. ಹಾಂ ಸರ್, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು? ಸರ್ ಅಷ್ಟು ಈ ಬೋರ್ಡ್ ಏನಾದರೂ ಇಶ್ಯೂಸ್ ಇದ್ದರೆ ನಾವು ಸಾಫ್ಟ್ವೇರ್ ಥ್ರೂ ಏನೋ ಎಲ್ಲೆಲ್ಲಿ ಹೋಗಿದೆ ಕಂಪ್ಲೇಂಟ್ಗಳು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಕೊಂಡು ನೋಡ್ತದೆ ಸರ್. ಸರಿ, ನೀವು ಯಾವಾಗ ಬಂದಿದ್ದು? ಆಲ್ರೆಡಿ 10 days ಆಯ್ತು ಸರ್ ಈಗ ಬಂದು. ನಿಮಗೇನು ಲೇಟಾಗಿ ಬಂದಿದ್ದಕ್ಕೆ ಏನು ಇಂಡಿವಿಜುವಲ್ ಕ್ಲಾಸ್ ಏನೋ ಅಂತ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್. ಇಂಡಿವಿಜುವಲ್ ಏನೇ ಪ್ರಾಬ್ಲಮ್ ಇದ್ದರೂ ಎನಿ ಟೈಮ್ ಬಂದು ಸಪೋರ್ಟ್ ಮಾಡ್ತಾರೆ. ಮತ್ತು ಆಫ್ಟರ್ 6:30 ಆದಮೇಲೆ ನಮ್ಗೆ ಏನಾದ್ರು ಇದ್ದರೂ ಕೂಡ ಮತ್ತು ಎಕ್ಸ್ಟ್ರಾ ಕ್ಲಾಸ್ ಬಿಟ್ಟು ತಗೊಂತಾರೆ. ಸೊ ಅಂದರೆ 6:30ವರೆಗೂ ಕ್ಲಾಸ್ ಇರುತ್ತೆ. ಆಮೇಲೆ ಬೇಕಾದ್ರೆ ಕೇಳಿದ್ರೆ ಏನೋ ಹೇಳ್ತಾರೆ. ಡೌಟ್ಸ್ ಇದ್ದರೆ ಸಪ್ರೇಟ್ ಸರ್ ಇರ್ತಾರೆ, ಬಂದು ಕೇಳಿ ತಿಳ್ಕೊಬೋದು. ನೀವು ಇನ್ನೇ ಆಲ್ಟ್ ಇದ್ದೀರಾ? ಹಾಂ, ಇಲ್ಲೇ ಅಷ್ಟೇ ಆಗಿದೆ. ಹಿಂಗೆ ರೂಮ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಫುಡ್ ಫೆಸಿಲಿಟಿ, ರೂಮ್ ಫೆसिलिटी ಚೆನ್ನಾಗಿದೆಯಾ? अगर आपको मोबाइल रिपेयरिंग कोर्स का एडवांस लेवल का मोबाइल रिपेयरिंग कोर्स करने का है तो दिए गए नंबर पे कॉल कर सकते हो, ठीक है। और अगर ये वीडियो कोई कर्नाटका वाले कोई देख रहे हैं या फिर कन्नड़ा पीपल कोई देख रहा है तो ये रिकमेंड करेंगे, आपके फ्रेंड को भी कर सकते हो। ಸರ್, ಇಲ್ಲಿ ಯಾರಿಗಾದರೂ ಕನ್ನಡ ಬರುತ್ತೆ, ಇಂಗ್ಲೀಷ್ ಬರಲ್ಲ ಅಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ಅಂತಾರೆ. ಎಲ್ಲ ಬೇರೆ ಬೇರೆ ಆಗೋಸ್ಕರ ಇಂಗ್ಲೀಷ್ ಇದೆ, ಕನ್ನಡ ಇದೆ, ಹಿಂದಿ ಇದೆ, ತೆಲುಗು ಇದೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಹೇಳ್ಕೊಡ್ತಾರೆ. ಇಲ್ಲಿ ಎಲ್ಲ ಹುಡುಗರದ್ದು ಎಲ್ಲ ರಿವ್ಯೂಸ್ ತಗೊಂಡಾಗೈತೆ. తెలుగులో మాట్లాడంగా సర్ కలుసుకొడతారు ಎಲ್ಲ లాంగ్వేజ్. ఇక్కడ మీరు ఇప్పుడు తెలుగు ఏమైనా వీడియో చూస్తుంటే ఇప్పుడు మనకి తెలుగులో కూడా ట్రైనింగ్ ఉంటుంది ఇక్కడ అనమాట. ఇప్పుడు మీరు ఒకవేళ మీ ఫ్రెండ్స్ ఏమన్నా ఉంటే తెలుగు వాళ్ళకి ఈ వీడియోని షేర్ చేయండి, వాళ్ళు వచ్చి మీరు నేర్చుకుంటారు. ఇక్కడ మంచి ట్రైనింగ్ ఉంటుంది, మీకు చిప్ లెవెల్కు అడ్వాన్స్ లెవెల్ ట్రైనింగ్ ఉంటుంది అనమాట. ప్లస్ అన్ని టూల్స్ గురించి మనం నాలెడ్జ్ ప్రొవైడ్ చేస్తూ మీకు హిందీ కానీ, ఇంగ్లీష్ కానీ, తెలుగు కానీ, కన్నడ కానీ ఎనీ లాంగ్వేజ్ ఇలా లాంగ్వేజెస్ సపరేట్ ఇండివిజువల్ ట్రైనింగ్ ఉంటుంది. ఇప్పుడు మీరు ఇబ్బంది పడుతుంటారు అనమాట, లైక్ కన్నడ వస్తుంది, ఒకవేళ తెలుగు లేదు పర్టికులర్గా అంటే నేను తెలుగులో నేను చెప్పిస్తాను, ట్రైనర్ని నేను. తెలుగులో మీకు ఇండివిజువల్గా ట్రైనింగ్ ఉంటుంది. ప్లస్ ప్రతి ఒక్క సెక్షన్ కూడా మీకు తెలుగులోనే ప్రొవైడ్ చేస్తుంటాం అనమాట. ఇలా లాంగ్వేజెస్కి ఇబ్బంది లేకుండా ఇక్కడ మనకి ట్రైనింగ్ ఉంటుంది. ప్లస్ మీకు ఫుడ్ అకామిడేషన్ కూడా ఏమి ఇబ్బంది ఉండదు, ప్రతి ఒక్కటి మనకి ఇక్కడే ఉంటుంది. స్టే కూడా మనమే ప్రొవైడ్ చేస్తాము, ఎందుకంటే లాంగ్ నుంచి వస్తుంటారు కాబట్టి స్టే కూడా ఇక్కడే ప్రొవైడ్ చేస్తాం అనమాట. ఓకే, మీ ఫ్రెండ్స్ తెలుగు వాళ్ళు ఉంటే ఈ వీడియోని మీ షేర్ చేయండి తెలుగు ఫ్రెండ్స్కి. ఓకే, థ్యాంక్ యూ.